ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಮಾತಿನ ಮಲ್ಲಿ ಅನುಶ್ರೀ ಮದುವೆ ಆಗದೇ ಇರೋದಕ್ಕೆ ದೊಡ್ಡ ಕಾರಣ ಏನು ಅನ್ನುವಂಥದ್ದು, ಆಕ್ಚುಯಲ್ ಕಾರಣ ಏನು ಅನ್ನುವಂಥದ್ದು ಸಾಕಷ್ಟು ವೀಕ್ಷಕರ ಅಭಿಮಾನಿಗಳ ಒಂದು ದೊಡ್ಡ ಪ್ರಶ್ನೆ ಕೂಡ ಹೌದು. ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಅನುಶ್ರೀ ಯಾವುದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೂ ಸರಿ, ಯಾವುದೇ ಇಂಟರ್ವ್ಯೂಲಿ ಕಾಣಿಸ್ಕೊಂಡ್ರೂ ಸರಿ, ಆಕೆಗೆ ಕೇಳುವಂಥ ಮೊದಲ ಪ್ರಶ್ನೆನೇ ನಿಮ್ಮ ಮದುವೆ ಯಾವಾಗ, ಸೊ ನಿಮ್ಮ ಬಾಯ್ ಫ್ರೆಂಡ್ ಯಾರು, ನೀವು ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅನ್ನುವಂಥ ಸಾಕಷ್ಟು ಈ ರೀತಿಯಾದಂಥ ಪ್ರಶ್ನೆಗಳು. ಸೊ ಇದಕ್ಕೆ ಈಗ ಒಂದು ರೀತಿಯಾಗಿ ಉತ್ತರ ಸಿಕ್ಕಿರುವಂಥದ್ದು. ಸೊ ಮಾತಿನ ಮೇಲೆ ಅನುಶ್ರೀ ಮದುವೆ ಆಗದಿರೋದಕ್ಕೆ ಅರುಣ್ ಸಾಗರ್ ಕಾರಣ ಅಂತೆ. ಹಾಗಾದರೆ ಅದು ಹೇಗೆ ಅಂತ ನೀವು ಕೇಳ್ಬೋದು. ಸೊ ಅದನ್ನೇ ಈ ಒಂದು ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಈ ಒಂದು ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇರುವಂಥದ್ದು. ಅನುಶ್ರೀ ಮದುವೆ ಆಗದೇ ಇರೋದಕ್ಕೆ ಅರುಣ್ ಸಾಗರ್ ಕಾರಣ ಅನ್ನುವಂಥದ್ದು. ಹಾಗಾದರೆ ಏನು ಅಂತ ನೋಡ್ತಾ ಹೋಗೋದಾದರೆ, ಸಾಮಾನ್ಯ ವಯಸ್ಸಿಗೆ ಬಂದಂತಹ ಯುವಕ ಯುವತಿಯರು ಎಲ್ಲೇ ಹೋಗಲಿ ಅಲ್ಲಿ ಮೊದಲು ಎದುರಾಗೋದು ಮದುವೆಯ ಕುರಿತು ಪ್ರಶ್ನೆ. ಸೊ ಮದುವೆ ಯಾವಾಗ, ಯಾರು ಹುಡುಗ, ಎಷ್ಟು ಏಜು ನಿಮಗೆ ಅನ್ನುವಂಥ ಸಾಮಾನ್ಯ ಪ್ರಶ್ನೆಗಳು ಬರುತ್ತೆ. ಇನ್ನು ಸೆಲೆಬ್ರಿಟಿಗಳ ಪಾಡಂತೂ ಇದಕ್ಕಿಂತ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಯಾವ ಸಿನಿಮಾ ಕಾರ್ಯಕ್ರಮಕ್ಕೆ ಹೋಗಲಿ, ಸಭೆ ಸಮಾರಂಭಕ್ಕೆ ಹೋಗಲಿ, ಪಾರ್ಟಿಗೆ ಹೋಗಲಿ, ಸಿಕ್ಕಲ್ಲಿ ಮದುವೆಯ ಪ್ರಶ್ನೆಯನ್ನು ಕೇಳಿ ಕೊಡಬಾರ್ದಂಥ ಟಾರ್ಚರನ್ನು ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ಕೊಡ್ತಾರೆ. ಸೊ ಕನ್ನಡ ಕಿರುತೆರೆಯ ಸ್ಟಾರ್ ನಿರೂಪಕಿ ಅನುಶ್ರೀ ಅವರಿಗೆ ಈ ತರಹದ ಅನುಭವ ಅನೇಕ ಬಾರಿ ಆಗಿದೆ. ಸೊ ನನಗೆ ಇಲ್ಲದಿರುವಂಥ ಇಂಟ್ರೆಸ್ಟ್ ಎಲ್ರಿಗೂ ಕೂಡ ಇದೆ. ಸೊ ನನ್ನ ಮದುವೆ ಯಾವಾಗ ಅಂತ ತಿಳ್ಕೊಳ್ಳುವಂಥ ವಿಚಾರ ಅಂತ ಸಾಕಷ್ಟು ವಿಚಬಕಾರಿ ಆಕೆ ಹೇಳ್ಕೊಂಡಿದ್ದಾರೆ. ಇಷ್ಟೇ ಯಾಕೆ, ವಯಸ್ಸು 30+ ಆದರೂ ಅನುಶ್ರೀ ಮದುವೆ ಆಗದೆ ಇರೋದಕ್ಕೆ ಬೇಸತ್ತಂಥ ಅನೇಕರು ಸಾಮಾಜಿಕ ಜಾಲತಾಣದಲ್ಲಿ ಇವರ ಮದುವೆಯನ್ನು ಮಾಡಿಸಿದಂಥ ಉದಾಹರಣೆ ಕೂಡ ಇದೆ. ಅಂದರೆ ಫೋಟೋ ಎಡಿಟನ್ನು ಮಾಡಿ ಸೊ ಇವರು ಮದುವೆ ಆಗಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೈಲೈಟ್ ಮಾಡಿದರು. ಹೀಗಾಗಿ ಮದುವೆ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡೋದನ್ನೇ ಬಿಟ್ಟಿದ್ದಾರಂತೆ ಅನುಶ್ರೀ. ಸೊ ಸದ್ಯಕ್ಕೆ ತಾವು ಮದುವೆ ಆಗದೇ ಇರೋದಕ್ಕೆ ಸ್ಯಾಂಡಲ್ವುಡ್ನ ಬಹುಮುಖ ಪ್ರತಿಭೆ ಅರುಣ್ ಸಾಗರ್ ಕಾರಣ ಅನ್ನುವಂಥ ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಚ್ಚರಿ ಅನಿಸಿದ್ರು ಇದು ಸತ್ಯ ಸ್ನೇಹಿತರೆ. ಯಾಕಂತಂದರೆ ನಿರಂತರವಾದ ಮದುವೆಯ ಪ್ರಶ್ನೆಗಳಿಂದ ಬೇಸರಗೊಂಡಿರುವಂಥ ಅನುಶ್ರೀ ಹಿಂದೊಮ್ಮೆ ಮದುವೆಯ ಬಗ್ಗೆ ಮಾತನಾಡಿದರು. ಆ ಒಂದು ವಿಡಿಯೋ ಈಗ ಇನ್ನೊಮ್ಮೆ ವೈರಲ್ ಆಗ್ತಾ ಇದೆ. ಹೌದು, ಇಲ್ಲಿಯವರೆಗೆ ಸಾವಿರಾರು ಸೆಲೆಬ್ರಿಟಿಗಳ ಇಂಟರ್ವ್ಯೂ ಮಾಡಿರುವಂಥ ಅನುಶ್ರೀ ಅವರಿಗೆ ಹಿಂದೆ ಸಂದರ್ಶನ ಒಂದರಲ್ಲಿ ಮದುವೆಯ ಕುರಿತು ಪ್ರಶ್ನೆಯನ್ನು ನೇರವಾಗಿ ಕೇಳ್ತಾರೆ. ನಿಜಕ್ಕೂ ನನಗೆ ಮದುವೆಯಾಗೋದಕ್ಕೆ ಇಷ್ಟ ಇಲ್ಲ ಅಂತ ಖಂಡಾತುಂಡವಾಗಿ ಅನುಶ್ರೀ ಅವರು ಹೇಳಿಬಿಡ್ತಾರೆ ಡೈರೆಕ್ಟ್ ಆಗಿ. ಸೊ ಮದುವೆಗೆ ಹೇಳಿ ಮಾಡಿಸಿದಂಥ ಹುಡುಗಿ ನಾನಲ್ಲ ಅನ್ನುವಂಥ ವಿಚಾರ ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ, ಸೊ ಅರುಣ್ ಸಾಗರ್ ಅವರಿಂದಲೇ ನನಗೆ ಈ ಒಂದು ಜ್ಞಾನೋದಯ ಆಯಿತು ಅಂತ ಹೇಳ್ತಾರೆ ಅನುಶ್ರೀ ಅವರು. ಸೊ ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರೋದಕ್ಕೆ ಅರುಣನ್ನು ನನಗೆ ಒಮ್ಮೆ ಕರೆ ಮಾಡ್ತಾರೆ. ಸೊ ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟಿ ಅನ್ನುವಂಥದ್ದನ್ನು ಹೇಳ್ತಾರೆ. ನಿನ್ನ ಜೀವನದ ಎಲ್ಲ ಕನಸುಗಳು ನನಸಾಗಲಿ, ಬೇಗ ಮದುವೆಯಾಗಿ ಒಂದು ಒಳ್ಳೆ ಜೀವನವನ್ನು ಕಣ್ಕೊ ಅನ್ನುವಂಥ ಒಂದು ವಿಶಸ್ಸನ್ನು ಕೂಡ ಮಾಡ್ತಾರಂತೆ. ಆದರೆ ಇದೇ ಸಮಯದಲ್ಲಿ ಮಾತನ್ನು ಮೊಟಕುಗೊಳಿಸುವ ಮುನ್ನ ಇಷ್ಟವಿದ್ರೆ ಮಾತ್ರ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಒಂದು ಪಂಚ್ ಲೈನನ್ನು ಕೊಡ್ತಾರಂತೆ ಅನುಶ್ರೀ ಅವರಿಗೆ, ನಿನಗೆ ಇಷ್ಟ ಇದ್ರೆ ಮಾತ್ರ ಅಂತ. ಸೊ ಅರುಣ್ ಸಾಗರ್ ಅವರ ಈ ಮಾತುಗಳಿಂದ ನನಗೆ ಮದುವೆಯ ಅರ್ಥ ಗೊತ್ತಾಯಿತು ಅನ್ನುವಂಥದ್ದನ್ನು ಅನುಶ್ರೀ ಅವರು ಹೇಳ್ತಾರೆ. ಸೊ ಅರುಣ್ ಸಾಗರ್ ಯಾಕೆ ಹೇಳಿದ್ರು, ಇನ್ನು ಅವತ್ತು ಮಾತು ಮುಂದುವರಿಸಿ, ನೀನು ಎಲ್ಲರ ಹಾಗಲ್ಲ, ಸ್ವಲ್ಪ ನನ್ನ ಹಾಗೆ, ಅಂದರೆ ಎಲ್ಲ ಕಡೆ ಇರ್ತೀಯ, ನಿನ್ನಂಥ ಹುಡುಗಿಗೆ ಮದುವೆಯಾಗೋದಕ್ಕೆ ಒಬ್ಬ ಗಂಡು, ಒಬ್ಬ ಬಾಯ್ ಫ್ರೆಂಡ್ ಆಗಿರ್ಬೋದು, ಪ್ರೇಮಿಯವರು ಯಾರೂ ಕೂಡ ಆಗಿರಬಾರ್ದು, ಬದಲಿಗೆ ನಿನಗೆ ಒಬ್ಬ ಗೆಳೆಯ ಸಿಗಬೇಕು, ಒಬ್ಬ ಫ್ರೆಂಡ್ ಸಿಗಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಆಗ ಮಾತ್ರ ನೀನು ಮದುವೆ ಆಗ್ಬೋದು ಅನ್ನೋಂಥದ್ದನ್ನು ಹೇಳ್ತಾರೆ. ಅಂದರೆ ಮದುವೆ ಆಗಬೇಕು ಅಂತಂದರೆ ಒಂದು ನಾರ್ಮಲಾಗಿ ಏನೋ ಒಂದು ಗಂಡು ಸಿಕ್ತು ಆಯ್ತು ಮದುವೆ ಆಗೋದು ಅಲ್ಲ, ಅಥವಾ ಬಾಯ್ ಫ್ರೆಂಡ್ ರಿಲೇಷನ್ಶಿಪ್ನಲ್ಲಿದ್ದೀನಿ ಅದು ಕೂಡ ಬೇಡ, ಸೊ ಪ್ರೇಮಿ ಅದು ಕೂಡ ಬೇಡ, ಬದಲಾಗಿ ನಿನಗೊಬ್ಬ ಗೆಳೆಯ ಇರಬೇಕು ಅನ್ನುವಂಥದ್ದನ್ನು ಅರುಣ್ ಸಾಗರ್ ಮಾತಿನ ಮಲ್ಲಿಗೆ ಹೇಳ್ತಾರಂತೆ. ಸೊ ಅರುಣ್ ಸಾಗರ್ ಅವರು ಆಡಿದಂಥ ಈ ಮಾತುಗಳಿಂದ ನನ್ನ ತಲೆಯ ಹಿಂದೆ ಸನ್ಲೈಟ್ ಒಂದು ಓಪನ್ ಆಯಿತು ಅಂತ ಹೇಳ್ತಾರೆ. ಅಂದರೆ ನಮಗೇನು ಸೂರ್ಯೋದಯ ಆಯಿತು, ನಮಗೊಂದು ಬೆಳಕು ಬಂತು ಅನ್ನುವಂಥದ್ದನ್ನು ನಾವು ಹೇಳ್ತೀವಲ್ಲ, ಜ್ಞಾನೋದಯ ಆಯಿತು ಅನ್ನುವಂಥ ಮಾತುಗಳನ್ನು ಹೇಳ್ತೀವಲ್ಲ, ಅದೇ ಅನುಶ್ರೀಗೆ ಆಗಿರುವಂಥದ್ದು. ಸೊ ಅರುಣ್ ಸಾಗರ್ ಅವರು ಹೇಳಿದಂತೆ ಜೀವನದಲ್ಲಿ ಮದುವೆ ಆಗಬೇಕು ಅಂತಂದರೆ, ಖುಷಿಯಾಗಿರಬೇಕು ಅಂತಂದರೆ ಒಬ್ಬ ಒಳ್ಳೆಯ ಗೆಳೆಯ ಸಿಗಬೇಕು. ಗೆಳೆಯನ ಈಗಿನ ಕಾಲದಲ್ಲಿ ಗೆಳೆಯ ಎಲ್ಲಿ ಸಿಗ್ತಾರೆ ಅನ್ನೋದೇ ಅನುಶ್ರೀ ಅವರ ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಸೊ ಅನುಶ್ರೀ ಅವತ್ತು ಆಡಿದಂಥ ಮಾತು ಈಗ ಮತ್ತೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ
ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದಕ್ಕೆ ಕೈಗನ್ನಡಿ ಅನ್ನುವಂತೆ 55,000 ಅಧಿಕ ಜನ ಈ ಒಂದು ವಿಡಿಯೋವನ್ನು ಮೆಚ್ಕೊಂಡಿದ್ದಾರಂತೆ. ಸೊ ಅನುಶ್ರೀ ಅವರ ಈ ಒಂದು ಅಂತರಂಗದ ಮಾತುಗಳನ್ನು ಕೇಳಿ 135ಕ್ಕೂ ಹೆಚ್ಚು ಜನ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಅಂದರೆ ಆ ವಿಡಿಯೋಗೆ ಕಮೆಂಟ್ ಮೂಲಕ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಜನ ಆಕೆಗೆ ಆಯಿತು ಸರಿ, ಒಂದಷ್ಟು ಜನ ಮದುವೆ ಆಗಿ ಅಂತ ಹೇಳಿದ್ರೆ, ಇನ್ನೊಂದಷ್ಟು ಜನ ಏಜ್ ಆಯಿತು ಬೇಗ ಮದುವೆ ಆಗಿ, ಇನ್ನೊಂದಷ್ಟು ಜನ ನಿಮ್ಗೆ ಏನು ಕಮಿಟ್ಮೆಂಟ್ ಇದೆ, ಯಾಕೆ ಮದುವೆಯನ್ನು ಮೊಟಕುಗೊಳಿಸ್ತಾ ಇದ್ದೀರಾ, ಯಾಕೆ ಸ್ಲೋ ಮಾಡ್ತಾ ಇದ್ದೀರಾ, ಏನು ಎತ್ತ, ಇನ್ನೊಂದಷ್ಟು ಜನ ನಿಮಗೆ ಬಾಯ್ ಫ್ರೆಂಡ್ ಇದ್ದಾರಾ, ಏನು ಎತ್ತ ಅನ್ನುವಂಥದ್ದು, ಹೀಗೆ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದೆ. ಸೊ ಟೋಟಲ್ ಆಗಿ ಮಾತಿನ ಮಲ್ಲಿ ಅನುಶ್ರೀ ಮದುವೆ ಆಗದಿರೋದಕ್ಕೆ ಅರುಣ್ ಸಾಗರ್ ಕಾರಣ ಅನ್ನುವಂಥ ವಿಚಾರ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂಥದ್ದು. ಅಂದರೆ ಅರುಣ್ ಸಾಗರ್ ಅವರು ಒಂದು ರೀತಿಯಾಗಿ ಅನುಶ್ರೀ ಅವರಿಗೆ ಒಂದು ಜ್ಞಾನೋದಯ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ಸೊ ಅಲ್ಲೆಲ್ಲೂ ಕೂಡ ಆಕೆ ಮದುವೆ ಆಗದಿರೋದಕ್ಕೆ ಅವ್ರ ಕಾರಣ ಅಂತಲ್ಲ. ಸೊ ಅವರು ಒಂದು ಅವರ ಅಭಿಪ್ರಾಯವನ್ನು ಒಪಿನಿಯನನ್ನು ಹೇಳಿರುವಂಥದ್ದು. ಸೊ ಅದು ಅನುಶ್ರೀಗೂ ಕೂಡ ಇಷ್ಟ ಆಗಿದೆ. ಸೊ ಅವ್ರಿಗೂ ಕೂಡ ಹೌದಲ್ವಾ, ನನಗೆ ಗಂಡು ಆಗಿರ್ಬೋದು, ಬಾಯ್ ಫ್ರೆಂಡ್ ಆಗಿರ್ಬೋದು ಅಥವಾ ಪತಿ ಆ ಥರದ್ದು ಬೇಡ, ಒಬ್ಬ ಒಳ್ಳೆ ಗೆಳೆಯ ಸಿಕ್ಕಿದ್ರೆ ಮಾತ್ರ ನಾನು ಮುಂದೆ ನನ್ನ ಜೀವನದಲ್ಲಿ ಚೆನ್ನಾಗಿರ್ಬೋದು ಅನ್ನುವಂಥದ್ದು. ಯಾಕಂತಂದರೆ ಈಕೆ ಕೇವಲ ಒಂದು ವಿಚಾರ ಅಂತಲ್ಲ. ಸೊ ಈಕೆ ಆ್ಯಂಕರಿಂಗ್ ಮಾಡೋದಾಗಿರ್ಬೋದು, ಈಕೆಗಿರುವಂಥ ಫೇಸ್ ವ್ಯಾಲ್ಯೂ ಆಗಿರ್ಬೋದು, ಈಕೆಗಿರುವಂಥ ಪಾಪ್ಯುಲಾರಿಟಿ ಆಗಿರ್ಬೋದು, ಸೊ ಅದಕ್ಕೆ ತಕ್ಕಂಥ ಒಬ್ಬ ಒಳ್ಳೆಯ ಗೆಳೆ ಸಿಕ್ಕಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಅವನು ಒಂದು ಕಂಪ್ಲೀಟ್ ಆಗಿ ಸಪೋರ್ಟಿವ್ ಆಗಿ ಇರೋದಕ್ಕೆ ಸಾಧ್ಯ. ಸೊ ಇಲ್ಲ ಅಂತಂದರೆ ಅವರ ಒಂದು ರಿಲೇಷನ್ಶಿಪ್ನಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಬರುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಅನುಶ್ರೀ ಅವರ ಒಂದು ಜ್ಞಾನೋದಯ ಆಗೋದಕ್ಕೆ ಅರುಣ್ ಸಾಗರ್ ಕಾರಣ ಸ್ನೇಹಿತರೆ. ಸೊ ನಿಮ್ಗೇನು ಅನಿಸುತ್ತೆ? ಸೊ ನಿಮಗೂ ಕೂಡ ಈ ಪ್ರಶ್ನೆ ಯಾವತ್ತೂ ಕೂಡ ಕಾಡ್ತಾ ಇರುತ್ತೆ, ಆ್ಯಂಕರ್ ಅನುಶ್ರೀ ಯಾವಾಗ ಮದುವೆ ಆಗ್ತಾರೆ ಅಂತ. ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.